ಏನು ಕೋಟೆಯ ನವೀಕರಣ ಕಾರ್ಯ ಅಥವಾ ಕೋಟೆಯ ಪುನರುಜ್ಜೀವನ ಕಾರ್ಯ, ನಾಡಪ್ರಭು ಕೆಂಪೇಗೌಡರು ಕೋಟೆಯ ಪುನರುಜ್ಜೀವನ ಕಾರ್ಯದ ಒಂದು ಭೂಮಿ ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಏನು ನಾವೆಲ್ಲ ಹಿಂದೂಗಳಾಗಿ ಒಂದು ಸನಾತನ ಪರಂಪರೆ ಒಂದು ವಿಘ್ನೇಶ್ವರನಿಗೆ ಭೂಮಿ ಪೂಜೆಗೆ ಮಹತ್ವವನ್ನು ಕೊಡ್ತೇವೆ. ವಾಸ್ತು ಪೂಜೆಯನ್ನು ಮಾಡ್ತಾ ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ಯಾವುದೇ ಅಡೆತಡೆ ಇಲ್ಲದಂಗೆ ಉಚ್ಛ್ರಾಯ ಸ್ಥಿತಿಗೆ ಬರಲಿ, ಕೆಂಪೇಗೌಡರು ಕಟ್ಟಿದಂಥ ಕೋಟೆ ಗತಕಾಲದ ವೈಭವವನ್ನು ಮರುಕಳಿಸಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಭೂಮಿ ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಪ್ರಾರಂಭಿಕ ಹಂತದ 62 ಕೋಟಿ ರೂಪಾಯಿಯ ಯೋಜನೆ ಕರ್ನಾಟಕ ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಣ್ಣವರು, ಸನ್ಮಾನ್ಯ ಎಚ್.ಎಂ. ರೇವಣ್ಣವರು ಮತ್ತು ಡಿ.ಕೆ. ಸುರೇಶ್ ರವರು, ಇವರೆಲ್ಲರ ಸಂಘಟಿತ ಪ್ರಯತ್ನ, ವಿಶೇಷವಾಗಿ ಬಾಲಕೃಷ್ಣರವರ ಶಾಸಕರಾದಂಥ ಬಾಲಕೃಷ್ಣರವರ ಒತ್ತಾಸೆ, ಇದು ಆಗಲೇಬೇಕು. ಇದು ಪುಣ್ಯಾತ್ಮ ನಮ್ಮ ನಾಡಪ್ರಭು ಮಾಗಡಿ ಕೆಂಪೇಗೌಡ ವಿಶ್ವಕ್ಕೆ ಪ್ರಸಿದ್ಧಿಯಾದಂಥ ಬೆಂಗಳೂರು ನಿರ್ಮಾತೃ ಏನು ನಮಗೆ ಒಂದು ದೊಡ್ಡ ನಗರವನ್ನು ಕಟ್ಟಿ ಇಡೀ ಪ್ರಪಂಚಕ್ಕೆ ಬೆಂಗಳೂರು ಅಥವಾ ಮಾಗಡಿ ಪರಿಚಯ ಆಯಿತು. ಆ ಪುಣ್ಯಾತ್ಮನ ಕೋಟೆಯನ್ನು ಪುನರುಜ್ಜೀವನ ಕಾರ್ಯ ಭಗವಂತನ ಆಶೀರ್ವಾದದಿಂದ ನನ್ನ ಮೂಲಕ ಮಾಗಡಿ ಜನತೆಯ ಆಶೀರ್ವಾದದಿಂದ ಆಗಬೇಕು ಅನ್ನೋಂಥ ಅವ್ರ ಇಚ್ಛೆ. ಇವತ್ತು ಭೂಮಿ ಪೂಜೆ. ಯಾವ ಯೋಜನೆ ಇದು ಯೋಜನೆ ವಿಚಾರ ಮುಂಜಾನೆ ಕೆಂಪೇಗೌಡ ಪ್ರಾಧಿಕಾರದಿಂದ ಆಗಿರ್ತಕ್ಕಂಥ ಯೋಜನೆ. 62 ಕೋಟಿ ಪ್ರಾರಂಭಿಕ ಅಂತ, ಟೋಟಲ್ 100 ಕೋಟಿ. 103 ಕೋಟಿ. 4 ಕಡೆ ಗೋಡೆಗಳು, ಹೊರಭಾಗ ಯಾವ ರೀತಿ ಗೋಡೆ ಇದೆಯೋ ಒಳಭಾಗನೂ ಅದೇ ರೀತಿ ಕಲ್ಲಿನ ಗೋಡೆ ಬರ್ತಕ್ಕಂಥದ್ದು. ಮತ್ತು ಸುತ್ತ ಇದು ಏನು ಪಾದಚಾರಿಗಳ ನಡಿಗೆಗೆ, ಬೆಳಗಿನ ವಾಯುವಿಹಾರಿಗಳಿಗೆ ಅಥವಾ ಈ ಕೋಟೆಯ ಸೌಂದರ್ಯವನ್ನು ಸವಿಲಿಕ್ಕೆ, ಮಾಗಡಿ ಪಟ್ಟಣದ ನಾಗರಿಕರಿಗೆ ಒಳಗೆ ಓಡಾಡಲಿಕ್ಕೂ ಕೂಡ ಪಾದಚಾರಿ ರಸ್ತೆಯನ್ನು ಅಥವಾ ಏನಂತೀರಿ ನೀವು, ವಾಕಿಂಗ್ ಟ್ರ್ಯಾಕನ್ನು ನಿರ್ಮಾಣ ಮಾಡೋದು ಇದು ಮೊದಲನೇ ಯೋಜನೆಯಲ್ಲಿ ಇರ್ತಕ್ಕಂಥ. ಒಟ್ಟಾರೆ ಕಷ್ಟ ಎಷ್ಟು ಸರ್ ಇದು? ಈಗ ಇವತ್ತು ಭೂಮಿ ಪೂಜೆಗೆ ಅಣಿಯಾಗಿರ್ತಕ್ಕಂಥದ್ದು 62 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ. ಒಳಗಡೆ ಏನು ಬರುತ್ತೆ ಸರ್? ಮಂಟಪಗಳು, ಮುಂದೇನಾರು ಆರ್ಚು? ಇದು 2ನೇ ಹಂತದ ಯೋಜನೆ ಏನಾಗಿದೆ ಅದನ್ನು ಸಂಪೂರ್ಣವಾಗಿ ಹೊರಭಾಗದಲ್ಲಿ ದಕ್ಷಿಣ ಮುಖ್ಯ ಕೇಂದ್ರ ರಸ್ತೆಗೆ, ಮುಖ್ಯ ರಸ್ತೆಗೆ, ಬೆಂಗಳೂರು ಸೋಮವಾರಪೇಟೆ ಏನು ರಾಜ್ಯ ಹೆದ್ದಾರಿ ಇದೆ ಆ ಮುಖ್ಯ ರಸ್ತೆಗೆ ಬಿಚ್ಚುಗತ್ತಿ ಕೆಂಪೇಗೌಡರ ದೊಡ್ಡ ಪ್ರತಿಮೆ, ಇನ್ನೂ ಬೇರೆ ಉದ್ಯಾನವನ, ಅವರ ಅವ್ರ ಕಾಲದ ನೆನಪಿನಲ್ಲಿ ಉಳಿತಕ್ಕಂಥ ಒಳಗೆ ಒಂದು ಸಾಲು ಮಂಟಪ, ಕೆಂಪೇಗೌಡರ ಕಾಲದ ಪುನರುತ್ಥಾನ ಏನಾಗಬೇಕು ಅದು ಕೂಡ ಆ ಕಾಲದ್ದು ಆಗ್ತಕ್ಕಂಥದ್ದು. ಮೊದಲನೇ ಹಂತದಲ್ಲಿ ಇಷ್ಟು ಸರ್. ಅವಧಿ ಕಾಂಟ್ರಾಕ್ಟ್ರು 1 ವರ್ಷದಲ್ಲೇ ಮುಗಿಸ್ತಾರೆ, 6 ತಿಂಗಳಲ್ಲಿ ಮುಗಿಸ್ತಾರೆ. 1 ವರ್ಷ ಇದೆ ಸರ್ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಅವಧಿ. ಯಾವ ಅವಧಿ ನಿಗದಿಯಾಗಿದೆ ಅವಧಿ ಒಳಗೇ ಕಾರ್ಯ ಪೂರ್ಣಗೊಳ್ತಕ್ಕಂಥ ನಂಬಿಕೆ ಮತ್ತು ಅವ್ರಿಗೆ ಈ ಮೂಲಕ ಮಾಗಡಿ ಜನಗಳ ಹಕ್ಕೊತ್ತಾಯ ಕೂಡ ಕಾಂಟ್ರಾಕ್ಟ್ರವರು ಮಾಡೇ ತೀರಬೇಕು. ಇದನ್ನು ಒಂದು ಸಾರಿ ತೀರಿದು ಮಳೆ ಬಂತು, ಬಿಸಿಲಾಯಿತು ಅಂತಕ್ಕಂಥ ಯಾವುದೇ ಕಾರಣಗಳನ್ನು ನೀಡಿ ಮುಂದಕ್ಕೆ ಹಾಕೋದಿಲ್ಲ ಅಂತ ನಾವೆಲ್ಲ ನಂಬಿದ್ದೀವಿ. ಅವರು ಕೂಡ ಉತ್ಸಾಹದ ಯುವ ಕಾಂಟ್ರಾಕ್ಟ್ರು ಅದನ್ನು ಚಾಚಿ ತಪ್ಪಿ ಅದನ್ನ ಬೇಗ ಮಾಡ್ತಾರೆ. ಇಲ್ಲಿ ಸ್ಥಳ ಮಹತ್ವ ಗೊತ್ತು. ಇದು ಯಾವುದೋ ಬೇರೆ ಸರ್ಕಾರಿ ಟೆಂಡರ್ನಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳನ್ನು ಮಾಡಲಿಕ್ಕೂ, ಇತಿಹಾಸ ಪುರುಷ ಕೆಂಪೇಗೌಡರ ಕೋಟೆಯ ಪುನರುಜ್ಜೀವನ ಮಾಡ್ತಕ್ಕಂಥದ್ದಕ್ಕೂ ಇದು ಎಲ್ಲರಿಗೂ ಸಿಗ್ತಕ್ಕಂಥ ಕೆಲಸ ಇಲ್ಲ. ಜೀವಿತಾವಧಿಯಲ್ಲಿ ಒಮ್ಮೆ ಸಿಗ್ತಕ್ಕಂಥದ್ದು ಪೂರ್ವ ಜನ್ಮದ ಸುಕೃತ ಅಂತ ನಾನಾದರೂ ಭಾವಿಸ್ತೀನಿ. ಅದು ಬಾಲಕೃಷ್ಣವ್ರಿಗೆ ಸಿಕ್ಕಿರ್ತಕ್ಕಂಥದ್ದಾಗ್ಬೋದು, ಇಲ್ಲಿಯ ಸ್ಥಳೀಯ ಜನಪ್ರತಿನಿಧಿಯಾಗಿ, ಅಥವಾ ಕಾಂಟ್ರಾಕ್ಟ್ ಮಾಡೋಕ್ಕೆ ಬಂದಿರತಕ್ಕಂಥ ಮಂಜುನಾಥ್ ಅವ್ರದ್ದಾಗ್ಬೋದು. ಇದು ಚಾರಿತ್ರಿಕ ಸ್ಮಾರಕ. ಹೌದು ಸರ್. ಚರಿತ್ರೆಯನ್ನು ಉಳಿಸ್ತಕ್ಕಂಥ ಯೋಜನೆ ಏನಾದರೂ ಇದೆಯಾ? ದಯಮಾಡಿ ಪ್ಲಾನು ಎಸ್ಟಿಮೇಟ್ ಏನಿದೆ ಅದನ್ನು ಪ್ರದರ್ಶನ. ಅದು ಇವತ್ತು ಪೂಜೆಗೆ ಬಂದಿರೋದ್ರಿಂದ ನಾನು ತಂದಿಲ್ಲ ಸರ್. ಇದಕ್ಕೆ ಅಂತಲೇ ತಾವು ಹೇಳ್ತಾ ಇರೋಂಥ ವಿಚಾರ, ತಾವು ಕೇಳ್ತಾ ಇರೋಂಥ ವಿಚಾರಕ್ಕೇ ನಾಳೆ ಅಥವಾ ನಾಡಿದ್ರಲ್ಲಿ ಅದನ್ನು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ತಮ್ಮೆಲ್ಲರಿಗೂ ಕೂಡ ಕೊಟ್ಟು ಆ ಮೂಲಕ ಹೊರ ಜಗತ್ತಿನ ನಾಗರಿಕರಿಗೂ ಮುಂದೆ ಕಂದಕದ್ದು ವಿಚಾರವಾಗಿ ಯಾವ ರೀತಿ ಅಭಿವೃದ್ಧಿ ಆಗುತ್ತೆ? ಕಂದಕದ ವಿಚಾರ ಸರ್ 2ನೇ ಹಂತದಲ್ಲಿ ಬರ್ತಕ್ಕಂಥದ್ದು. ಇದು ಯಾರ ಮನಸ್ಸಿಗೂ ನೋವಾಗದಂಗೆ, ಇತಿಹಾಸನೂ ಉಳಿಯೋಂಗೆ, ಜೊತೆಗೆ ಸಾರ್ವಜನಿಕರಿಗೆ ಓಡಾಡ್ತಕ್ಕಂಥ ಇದು ಹೇಳಿ ತಮಗೇನೆ ಗೊತ್ತು. ಬೆಂಗಳೂರಿಂದ ಸೋಮವಾರಪೇಟೆಗೆ ಹಿಂದೆ ಸನ್ಮಾನ್ಯ ಸಿದ್ದರಾಮಣ್ಣವರು ಮಾಡಿಕೊಟ್ಟಂಥ ಯೋಜನೆ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮಾಡಿಕೊಟ್ಟಂಥ ಯೋಜನೆ. ಸಾವಿರಾರು ವಾಹನಗಳು ಪ್ರತಿನಿತ್ಯ ಓಡಾಡಬೇಕಾದಂಥ ಸಂದರ್ಭದಲ್ಲಿ ಓಡಾಡ್ತಕ್ಕಂಥ ವಾಹನದ ಸವಾರರಿಗೂ ತೊಂದರೆ ಆಗದಾಗೆ ಇಲ್ಲಿಯ ಇತಿಹಾಸವೂ ಉಳಿಬೇಕಾದಂಥ ಮತ್ತು ಮುಂದಿನ ತಲೆಮಾರಿಗೆ
ಹಿಂದೆ ಹೊರಗಡೆ ಕೆಂಪೇಗೌಡರು ಕೋಟೆಗೆ ರಕ್ಷಣೆಯಾಗಿ ಕಂದಕ ಏನು ನಿರ್ಮಾಣ ಮಾಡಿದ್ರು ಇವೆಲ್ಲ ಸಾಂಕೇತಿಕವಾಗಿ ಏನಿರಬೇಕು ಅವು ಇರಬೇಕು ಅಂತಕ್ಕಂಥದ್ದು ಕೂಡ ನಮ್ಮೆಲ್ಲರ ಆಸೆ. ಸಂಬಂಧಪಟ್ಟ ಸಂಪೂರ್ಣ ನೀಲಿ ನಕ್ಷೆಯನ್ನು ತಮಗೆ ಒಂದು ಮಾಧ್ಯಮವಾದ ಎಲ್ಲವನ್ನು ಕರೆದು ತಮ್ಮೆಲ್ಲರಿಗೂ ಕೂಡ ಅದನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ಇದು ಬೆಳಗ್ಗೆ 7:30-8 ಗಂಟೆಗೆ ಭೂಮಿ ಪೂಜೆ ಇದ್ದಿದ್ದರಿಂದ ನಾವು ಕೂಡ ಬೇಗ ಬಂದಿದ್ದರಿಂದ ಅದನ್ನು ತಮಗೆ ಇವತ್ತು ಒದಗಿಸ್ಲಿಕ್ಕೆ ಆಗ್ತಾಯಿಲ್ಲ, ಕ್ಷಮೆ ಕೇಳ್ತಾ ಬರ್ತಕ್ಕಂಥ ನಾಳೆ ನಾಡಿದ್ರೊಳಗೇನೆ ಅದನ್ನು ತಮ್ಮೆಲ್ಲರಿಗೂ ಕೊಡ್ತೀನಿ ಅಂತಕ್ಕಂಥ ಇಲ್ಲೊಂದು ಮ್ಯಾಪ್ ಹಾಕ್ತೀವಿ, ಒಂದು ಮ್ಯಾಪ್ ಹಾಕ್ಬಿಡ್ತೀವಿ ಒಂದು ಮ್ಯಾಪು ನಿಮ್ದು ಏನೈತೆ ಒಂದು ಮ್ಯಾಪ್ ಒಂದು ಫ್ಲೆಕ್ಸ್ ಮಾಡಿ ಒಂದು 10 ಅಡಿ ನೀಲಿ ನಕ್ಷೆ ಏನೈತಿ 10 ಅಡಿಗೆ 20 ಅಡಿ ಎಷ್ಟು ಬೇಕು ಅದು ಎಲ್ಲ ಸಾರ್ವಜನಿಕರ ಗಮನಕ್ಕೆ ಏನೇನು ಬರ್ತದೆ. ಮೊದಲನೇ ಹಂತ ಏನು, ಎರಡನೇ ಹಂತ ಪ್ರಾರಂಭ ಆದಾಗ ಕೂಡ ಇವಾಗಲೇ ನಿಮಗೆ ಅದು ನೀಲಿ ನಕ್ಷೆ ಸಂಪೂರ್ಣ ಸಿದ್ಧವಾಗಿಲ್ದಿದ್ದಾಗ ತಾವು ಕೂಡ ಕೊಡ್ಲಿಕ್ಕಾಗಲ್ಲ. ಮೊದಲನೇ ಹಂತದ್ದು ಏನಿದೆ ಸಂಪೂರ್ಣ ಅನುಮೋದನೆ ಸರ್ಕಾರದಿಂದ ಪ್ರಾಚ್ಯ ವಸ್ತು ಇಲಾಖೆಯಿಂದ ಅನುಮೋದನೆಗೊಂಡಿರ್ತಕ್ಕಂಥದ್ದು ಏನೈತೆ ಅದನ್ನು ಸಂಪೂರ್ಣ ಪ್ರದರ್ಶನ ಮಾಡಿ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ್ದು ಓಕೆ ಸರ್ ಅದು ಸರ್ ಪ್ರಾಚ್ಯ ವಸ್ತು ಯಾಕೆಂದರೆ ಯಾವ ಗೊಂದಲ ಆಗಬಾರ್ದು ನಾಗರಿಕರಲ್ಲಿ. ಇದು ಸಣ್ಣ ಪುಟ್ಟ ದ್ವಂದ್ವ ಇದೆ, ಇದು ಏನೋ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲರೂ ಈ ಕೋಟೆ ರಕ್ಷಣೆ ಮಾಡಬೇಕು ಅನ್ನೋಂಥ ಆಸಕ್ತಿಯಿಂದ ಈ ಕಡೆ ಇವ್ರದ್ದು ಏನೈತೆ ಯೋಜನೆ ಅಂತ ಗೊತ್ತಿಲ್ಲದೆ ಅವರೇನೋ ಊಹೆ ಮಾಡ್ಕೊಳ್ಳೋದು, ನಮ್ಮ ಉತ್ತರ ಏನೂ ಆಗಿರೋದಿಲ್ಲ. ಇದು ಇಲಾಖೆಯಿಂದ ಅನುಮತಿ ಆಗಿದೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಆಗಿದೆ ಸರ್, ಧನ್ಯವಾದಗಳು ಸರ್.